ಹಲೋ, ನಮಸ್ತೆ ಎಲ್ರಿಗೂ. ಸ್ಥಿರವಾದ ಮನೆ ಇಲ್ಲ, ಜೀವನದ ಹೋರಾಟ ನಿಲ್ಲಲ್ಲ, ಇದೇ ಅಲೆಮಾರಿ ಜೀವನ. ಈ ಅಲೆಮಾರಿಗಳು ಈ ನದಿ ದಂಡೆ, ಕೆರೆ, ಹಾಗೆ ಎಲ್ಲೆಲ್ಲಿ ಒಂದು ಮುಳ್ಳು ಜಾಗಗಳಿರ್ತಾವ ನೋಡಿ, ಅಂತ ಕಡೆನೇ ಇವರು ಜಾಸ್ತಿ ಬಂದು ಒಂದು ಬಿಡಾರ ಹಾಕೊಂಡು ತಲೆಗೆ ಮೀನ್ ಹಿಡ್ಕೊಂಡು ಇವ್ರು ಜೀವನ ಮಾಡ್ತಾ ಇರ್ತಾರೆ. ಇವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗ್ತಾನೆ ಜೀವನ ಮಾಡೋದು. ಇವರ ಜೀವನ ಯಾವ ತರ ಇದೆ, ಇವ್ರ ಜೊತೆ ಒಂದಿನ ನಾನಿದ್ದೆ, ಇವ್ರ ದಿನಚರಿ ಯಾವ ತರ ಇದೆ ಅಂತ ತಿಳ್ಕೊಂಡು ಅವರ ಒಂದು ಅನುಭವನ ನಿಮಗ್ ತಿಳಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ. ಕಷ್ಟ ದುಡಿಯೋದಿವಿ, ಈ ತರ ಮಾಡ್ತಾ ಇದೀವಿ ಅಂತೆಲ್ಲ ಇದೇ ಕಷ್ಟ ಅಲ್ವಾ? ಮೊನ್ನೆ ನೀವು ಬೆಳ್ಳಂಪಳ್ಳಿಲಿದ್ರ, ಇವತ್ತು ಎಳ್ಳಂಪಳ್ಳಿದ್ರ, ಇನ್ನು ನಾಳೆ ಎಲ್ಲ ಹೋಗ್ತಾರಂತ ಗೊತ್ತಿಲ್ಲ. ನೀವು ಹೀಗೆ ಹೋಗ್ತಾ ಇರ್ತೀರ ಒಂದೊಂದ್ ಕಡೆ, ಬೇರೆ ಬೇರೆ ಕಡೆ. ಒಂದು ಕಡೆ ಇಲ್ಲಿದ್ರೆ ಇವತ್ತು ನಾಳೆ ಇಲ್ಲಿ ಅಂತ ಗೊತ್ತಿಲ್ಲ. ನಾಳೆ ಬಗ್ಗೆ ನಾಳೆ ಎಲ್ಲಿ ಮೀನು ಸಿಗುತ್ತೋ ಅಲ್ಲಿ ಹೋಗ್ತೀರಾ. ಗಂಡಸರಷ್ಟೇ ಮೀನು ಇರ್ತದೆ, ನೀವು ಹೋಗ್ತೀರಾ ಅವರೊಟ್ಟಿಗೆ? ನೀವು ಹೋಗ್ತೀರಾ. ಈಗ ಅದೇನ್ ಹಾಕಿದಿರ ಮಸಾಲೆಗೆ? ಧನ್ಯ ಪುಡಿ. ನೀವು ಮಸಾಲ ಮಾಡ್ತಿದ್ದೀರಾ, ಗೊಜ್ಜು ಮಾಡ್ತಿದ್ದೀರಾ? ಸಾಂಬಾರಿಗೆ ಮಸಾಲ ಕಡಿ. ಸಾಂಬಾರಿಗೆ, ಮೀನಿಗೆ ಮಸಾಲ ಕಡಿತಾ ಇದ್ದೀರಾ. ಇಬ್ರು ಮಕ್ಕಳಿದ್ದಾರೆ. ಸಣ್ಣ ಮಗುವಿಂದ ಇದೇ ತರ ನೀವು ಅಲೆಮಾರಿ ಆಗೇನೆ ಇದ್ರೆ ಹೇಗೆ? ನೀವು ಸಣ್ಣದಿಂದ ನೀವು ಹೀಗೆ ಇದ್ರೆ ಅಮ್ಮ ಅಪ್ಪನೊಟ್ಟಿಗೆ ಇರುವಾಗ್ಲೂ ಹೀಗೇನೆ? ನಿಮ್ಮ ಅಪ್ಪ ಅಮ್ಮನ ಇದೇ ಕೆಲಸ ಮಾಡ್ತಿದ್ರು ಮುಂಚೆಯಿಂದ? ಇದೇ ಕೆಲಸನೇ. ಅವಾಗ ನೀವು ಯಾವ ಊರಲ್ಲಿ ಇದ್ರ? ಮಂಗ್ಳೂರಲ್ಲಿ ಇದ್ರಿ ನೀವು? ಅಲ್ಲಿ ನೀವು ಮಂಗ್ಳೂರಲ್ಲಿ ತುಂಬಾ ಕಡೆ ಆಗಿ ತಿರುಗ್ತಾನೆ ಇದ್ದೀರಾ ಅಲೆಮಾರಿಯಾಗಿ? ಅಲ್ಲಿ ಒಂದೊಂದು ಈ ಕಡೆ ಇಲ್ಲೇ ತಿರುಗಾಡೋದು. ನಮ್ಮ ಮಣ್ಣರೆಲ್ಲ ನೀವು ಈಚೆ ಕಡೆ 2 ಫ್ಯಾಮಿಲಿ ಇದ್ದೀರಾ. ಇದು ನಿಮ್ಮ ತರನೇ ಅವರುನು ಅಲೆಮಾರಿಗಳಾಗಿ ಬೇರೆ ಬೇರೆ ಕಡೆ ಹೋಗ್ತಾ ಜೀವನ ಮಾಡ್ತಾ ಇದ್ದಾರೆ. ಮರಾಠಿ ಭಾಷೆ ಮಾತಾಡ್ತೀರಾ ನೀವು? ಯಾಕೆ ನೀವು ಒಂದೇ ಕಡೆ ನಿಲ್ತಾ ಇಲ್ಲ? ಮೀನ್ ಜಾಸ್ತಿ ಎಲ್ಲಿ ಇದು ಬೇಟೆ ಆಗ್ತಿಲ್ವಲ್ಲ ಜಾಸ್ತಿ. ಮೀನ್ ಜಾಸ್ತಿ ಸಿಕ್ಬೇಕು. ಒಂದ್ ಎಲ್ಲಿ ನೀವು ಮೀನಿದೆ ಅಲ್ಲಿ ನಿಂತು ಬಿಡ್ತೀರಾ? ನಿಲ್ತೀವಿ, ಒಂದ್ 8 ದಿನ 10 ದಿನ ಇರ್ತೀರಾ. ಇಲ್ಲಾಂದ್ರೆ ಮೀನ್ ಏನಿಲ್ಲ ಅಂದ್ರೆ ಒಂದ್ 4 ದಿವಸ 5 ದಿವಸಕ್ಕೆ ಬೇರೆ ಕಡೆ ಹೋಗ್ತಾ ಇರ್ತೀವಿ. ಬೇರೆ ಕಡೆ ಹೋಗ್ತಾ ಇರ್ತೀರಾ. ಮೀನ್ ಹೇಗೆ ಇಡ್ತೀರಾ ನೀವು? ನಾವು ಇದು ರೌಂಡ್ ತಪ್ಪ ಬುಟ್ಟಿ ಎಲ್ಲ ತಪ್ಪ ಹೇಳ್ತಾರೆ. ತೆಪ್ಪ ಅನ್ನೋದು ನೀವು ಅದಕ್ಕೆ? ನಮ್ ಕಡೆ ಅದು ನೋಡಿ, ಈಗ ಮೀನ್ ಹಿಡಿತಾರಲ್ಲ ಅದಕ್ಕೆ ಇವ್ರು ತೆಪ್ಪ ಅಂತಾರೆ. ಬಟ್ ನಮ್ಮ ಉಡುಪಿ ಕಡೆ ನಾವು ಇದಕ್ಕೆ ಬುಟ್ಟಿ ಅಂತೀವಿ. ಬುಟ್ಟಿ ಮೀನ್ ಅಂತೀವಿ ನಾವು, ಬುಟ್ಟಿ ಮೀನವ್ರು ಅಂತೀವಿ. ಈಗ ನೀವು ಮೀನನ್ನ ಹೇಗೆ ಇದು ಇಲ್ಲಿ ಸೇಲ್ ಮಾಡ್ತೀರಾ, ಸಿಕ್ಕಿರೋ ಮೀನನ್ನ? ಅದೇ ಪಾಲ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ತಗೊಳ್ತಾರೆ ರೇಟ್ ಅಲ್ಲಿ, ಇಲ್ಲಂದ್ರೆ ಇಲ್ಲ. ಈಗ ನಾ ಬೆಳಿಗ್ಗೆ ನೋಡಿದ್ವಿ ನೋಡಿ, ಇಲ್ಲಿಗೆ ಮೀನ್ ಪಾಲ್ ಹಾಕಿದ್ರು. ಇಲ್ಲಿ ಲೋಕಲ್ ಜನ ಹೇಗೆ ಅಂದ್ರೆ ಕಮ್ಮಿಲಿ ಸಿಗ್ಬೇಕನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಪಾಪ ಇವ್ರು ಇರ್ಬೇಕಲ್ವಾ, ಅವ್ರ ದಬ್ಬಾಳಿಕೆಗೆ ಇವ್ರು ಕಮ್ಮಿ ಕೊಡ್ತಾರೆ ಪಾಪ. ನಿಜವಾಗ್ಲೂ ಬೆಳಿಗ್ಗೆ ಇವ್ರು ಮಾಡಿರೋ ಮೀನು ತುಂಬಾ ಕಾಸ್ಟ್ಲಿ ಹೊರಗಿದ್ರೆ, ಬಟ್ ಅವ್ರ ಪಾಪ ಜೀವನಕ್ಕೋಸ್ಕರಲ್ಲ ಅಂತ ಏನೋ ಒಂದು ರೇಟಿಗೆ ಕೊಟ್ಟು ಬಿಡ್ತಾರೆ ಅಲ್ವಾ? ಕೊಡಿದ್ರೆ ಏನಾಗುತ್ತಕ್ಕ ಅವ್ರಿಗೀಗ? ಸ್ವಲ್ಪ ಸಮಸ್ಯೆನೇ. ಅಂದ್ರೆ ಮೀನ್ ಕೊಟ್ಟಿಲ್ವಲ್ಲ, ಇನ್ನ ಜನ ಕೊಡ್ನಾರ್ದ ಇವ್ರು ತಗೊಂಡೋಗ್ತಾರೆ ಅಂತ ಹೇಳಿ ಇವ್ರು ಮಾಡಿದ್ರೆ ಹಂಗ್ ಮಾಡ್ತಾರೆ. ಏನ್ ಮಾಡ್ಲಿಲ್ಲ ಅಂದ್ರೆ ಇದ್ದು ಜಾಗದಲ್ಲಿ ಕೊಡ್ಬೇಕಲ್ಲ, ಜನಕ್ಕೆ ಇರ್ಬೇಕಲ್ಲ ನೀವು ಅಂತ ಕೊಡ್ತೀರಿ ಏನೊಂದು ರೇಟಿಗೆ. ಅವ್ರು ಹೇಳಿದ ರೇಟಿಗೆ ನೀವು ಕೊಡ್ಬೇಕು. ಮೀನ್ ಮಾರಿ ಜೀವನ ಮಾಡ್ತಿದ್ದೀರಾ. ಇದ್ರಲ್ಲಿ ನಿಮ್ಗೆ ಜೀವನ ಕಟ್ಕೊಳ್ಲಿಕ್ಕೆ ಆಗುತ್ತಾ? ಸ್ವಲ್ಪ ಪರವಾಗಿಲ್ಲ. ಈ ಕಡೆ ಏನು ಪರವಾಗಿಲ್ಲ, ನಮ್ ಕಡೆ ಹೋದ್ರೆ ಅಷ್ಟೊಂದು ಏನಿಲ್ಲ. ಅಲ್ಲಿ ಇನ್ನೂ ಕಮ್ಮಿ ರೇಟ್? ಆ ಕಡೆ ತುಂಬಾ ಕಮ್ಮಿ ರೇಟ್. ಇಲ್ಲಿ ಸ್ವಲ್ಪ ಪರವಾಗಿಲ್ಲ. ಈ ಕಡೆ ಸ್ವಲ್ಪ ಪರವಾಗಿಲ್ಲ. ಆ ಕಡೆ ಇದು ಚಿಕ್ಕಮಗಳೂರು ಕಡೆ ಹೊಳೆ ಇದೆಲ್ಲ, ಹೊಳೆ ನಕ್ಷತ್ರ, ಒಳ್ಳೆ ರೇಟ್ ಇಲ್ಲ. ಹೊಳೆ ನಕ್ಷತ್ರ ಇದೆಲ್ಲ, ಅಲ್ಲಿ ಸಪ್ಪೆ ನೀರಿದ್ದು ಹೊಳೆ ಇದೆ. ಆ ಕಡೆ ಬೇರೆ ಮೀನದು ಸಿಕ್ಕೋದು. ಯಾವ ಮೀನು ಆ ಕಡೆ? ಇದು ಕೊರವಾಯಿ, ಸಣ್ಣ ಮೀನು. ಸಣ್ಣ ಮೀನು ಆ ಕಡೆನೆ ಬೇರೆ ರೇಟು, ಕಮ್ಮಿ ರೇಟ್ ಆ ಕಡೆ. ಅದಕ್ಕೋಸ್ಕರ ಈ ಕಡೆ ಬರೋದು ನಾವು. ಅದಕ್ಕೋಸ್ಕರ ನೀವು ಈ ಕಡೆ ಬರ್ತೀರಾ? ಎಷ್ಟು ಗಂಟೆ ಬೇಕಿದೆ ಇನ್ನು ನೀವು ಇದು ಮಾಡ್ಲಿಕ್ಕೆ? ಇನ್ನೊಂದು ಅರ್ಧ ಗಂಟೆ ಬೇಕು. ಇನ್ನು ಅರ್ಧ ಗಂಟೆ ಬೇಕು. ಒಂದು ಕಡೆ ನೀವು ಯಾಕೆ ಸ್ಥಿರವಾಗಿ ನಿಲ್ತಾ ಇಲ್ಲ? ಅದು ಕಸಬೆ ಅಲ್ವಾ. ಇಲ್ಲಾಂದ್ರೆ ಕೆಲಸ ಏನಾದ್ರು ಮಾಡಕ್ ಬರತ್ತಲ್ಲ, ಹೋಗ್ತಾರೆ ಕೆಲವರು. ಇಲ್ಲಾಂದ್ರೆ ಇದೇ ಕೆಲಸದಲ್ಲಿ ಇರ್ತಾರೆ. ಈಗೇನು ಬದಲಾಗಿಲ್ಲ? ಓದೋರು ಹುಡುಗರೆಲ್ಲ ಓದಕ್ಕೆ ಹಾಕಿದ್ದಾರೆ. ಕೆಲವರು ಇರೋರು ಇದ್ದಾರೆ ಮನೆಯಲ್ಲಿ, ಕೆಲವರು ಹೋಗೋರು ಹೋಗ್ತಾರೆ. ಕೆಲವು ಹೋಗೋರು ಹೋಗ್ತಾರೆ. ಈ ತರ ಒಂದು ಕಡೆ ಇನ್ನೊಂದು ಕಡೆ ಬೇರೆ ಬೇರೆ ಕಡೆ ಹೋಗ್ತಿರಲ್ಲ, ಕಷ್ಟ ಅಂತ ಅನ್ಸುತ್ತೆ ನಿಮ್ಗೆ ಅದ್ರಲ್ಲಿ ತುಂಬಾ?
ಇದೇ ಕಷ್ಟ, ದುಡಿಯೋದಿವಿ ಈ ತರ ಮಾಡ್ತಾ ಇದೀವಿ ಅಂತಲ್ಲ, ಇದೇ ಕಷ್ಟ. ಇದೇ ಕಷ್ಟ ಅಲ್ವಾ? ಅದು ಬಿಟ್ಟು ನೀವು ಇದನ್ನೆಲ್ಲ ಹೊತ್ಕೊಂಡು ಹೋಗ್ಬೇಕಲ್ವಾ? ಇದು ಹೊತ್ಕೊಂಡು ಹೋಗ್ಬೇಕು. ಒಂದೇ ಸಹ ಜಾಗ ಸಿಕ್ಕಿದ್ರೆ ಒಳ್ಳೇದು ನಮ್ಗೆ ಇರಕ್ಕೆ. ಹಾ, ಹಾಗೆ ಇದು ಅಲ್ಲೆಲ್ಲಿ ತಿರ್ಗಾಡೋದು ತುಂಬಾ ಕಷ್ಟ. ಗುಡ್ಡದಲ್ಲಿದ್ದೀರಿ ಇವಾಗ. ಕುಡಿಲಿಕ್ಕೆ ನೀರೆಲ್ಲ ಏನು ವ್ಯವಸ್ಥೆ ಮಾಡ್ಕೋತೀರಾ? ಕೊಡ್ತಾರೆ ನೀರಿಗೆ ನೀರಿಲ್ಲ, ಕೊಡ್ತಾರೆ ಮನೆಯಲ್ಲಿ ನೀರಿದ್ರೆ ಕೊಡ್ತಾರೆ ನೀರು. ಕೊಡ್ತಾರೆ. ಕುಡಿಲಿಕ್ಕೆ ನೀರು ಇಲ್ಲಿ ಹೊರಗೆ ತಗೋತೀರ, ಆಚೆ ಈಚೆ ಮನೆ ಹತ್ರ ತಗೋತೀರಾ? ಕೊಡ್ತಾರೆ. ನಿಮ್ಗೆ ಎಷ್ಟು ಮಕ್ಕಳಿದ್ದಾರೆ? 2 ಮಕ್ಕಳಿದ್ದಾರೆ. ಮಸಾಲ ರೆಡಿ ಮಾಡಿದರು. ಈಗ ಮೀನು ಸಾರು ರೆಡಿ ಮಾಡ್ತಾರೆ. ಟೇಸ್ಟ್ ಆಗಿದೆ ಅಂತ ನಿಮಗೆ ಲಾಸ್ಟ್ಗೆ ನಾನು ತಿಳಿಸ್ತೀನಿ. ನಾವ್ ಹೆಂಗ್ ಮಾಡ್ತೀವಿ ಗೊತ್ತಕ್ಕ? ಒಗ್ಗರಣೆ ಹಾಕಿ ಮಸಾಲ ಹಾಕ್ತಿವಿ. ಮಸಾಲ ಕುದಿಯುವಾಗ ಮೀನನ್ನ ಹಾಕ್ತಿವಿ. ಹಾಕುದಿಲ್ಲ. ನೀವು ಮಸಾಲ ಮೀನನ್ನೆಲ್ಲ ಒಟ್ಟಿಗೆ ಹಾಕಿ ಒಗ್ಗರಣೆ ಹಾಕ್ಬಿಡ್ತೀರ. ನೀರ್ ಬೇಕಾ? ಪಾಪ ನೋಡಿ ಬಿಸಿಲಲ್ಲಿ ಅಡುಗೆ ಮಾಡ್ಕೋಬೇಕು ಅವ್ರು. ಇದು ಅನ್ನ ಮಾಡ್ಕೊಂಡ್ಬಿಟ್ಟಿದ್ದೀರ ಇದೆಲ್ಲ? ಅನ್ನ ಮಾಡ್ಕೊಂಡಿದ್ದೀರಿ. ಇದು ಅನ್ನ ರೆಡಿ ಆಗಿದೆ. ಬೆಂದ ಮೇಲೆ ಹುಣ್ಸೆ ಲಾಸ್ಟಿಗೆ ಹಾಕ್ತೀವಿ. ಸ್ವಲ್ಪ ಜಾಸ್ತಿನೇ ಹುಣ್ಸೆಹಣ್ಣು ಬೇಕಲ್ವಾ? ಹೌದು, ಮೀನು ಸಾರು ರೈಸ್ ಇವಾಗ ರೆಡಿ ಆಗಿದೆ. ಇವಾಗ ಮೀನು ಸಾರು ನಮ್ಮ ಥರ ಇಲ್ಲ, ಬೇರೆ ಥರ ಇದೆ ಅಲ್ವಾ? ಅವ್ರ ಸಾಂಬಾರು ಯಾವ ಥರ ಟೇಸ್ಟ್ ಇದೆ ನೋಡೋಣ. ಚೆನ್ನಾಗಿದೆ. ಸ್ವಲ್ಪ ಹುಳಿ ಇದೆ, ಮತ್ತು ತುಂಬ ಖಾರನೂ ಇಲ್ಲ. ಖಾರ ಒಂದು ಲಿಮಿಟ್ ಇದೆ. ಮತ್ತು ಸ್ವಲ್ಪ ಈ ಕೊತ್ತಂಬರಿ ಸೊಪ್ಪು ಇದು ಫ್ಲೇವರ್ ಇದೆಯಲ್ಲ, ಅದು ಒಳ್ಳೆ ಸ್ಮೆಲ್ ಬರ್ತಾ ಇದೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಸಾಂಬಾರಿಗಿಂತ ಅವ್ರ ಸಾಂಬಾರು ತುಂಬ ಟೇಸ್ಟ್ ಇದೆ. ಮೀನು ನೋಡಿ ಇವಾಗ, ಇದು ಅಕ್ಕ ನೀವು ಊಟ ಮಾಡಿ. ಇದು ನೋಡಿ ಮೀನು ನೋಡಿ ಇವಾಗ, ಫ್ರೆಶ್ ಮೀನು. ಚೆನ್ನಾಗಿದೆ. ಮೀನು ತುಂಬ ಟೇಸ್ಟ್ ಇದೆ. ಹಾಗೆ ಮೀನು ಸಾರು ತುಂಬ ಟೇಸ್ಟ್ ಇದೆ. ನಮ್ಮ ಸಾರು ಏನು ಸಾಲ ಇದು, ಖಾರ ಹುಳಿ ಎಲ್ಲನೂ ತುಂಬ ಟೇಸ್ಟ್ ಆಗಿದೆ. ಮೀನು ನೋಡಿ, ಇದು ಏನು ಮೀನು ಹಾಕಿದ್ದು? ಅದು ಕೊಕ್ಕಾರ ಅಂತ ಇದು ಮೀನು. ಇದು ಸಮುದ್ರದಲ್ಲಿರುತ್ತೆ, ನದಿಯಲ್ಲಿ ಇರುತ್ತೆ. ಬೆಳಿಗ್ಗೆ 4 ಗಂಟೆ ಮೀನು ತೆಗಿಲಿಕ್ಕೆ ಹೋದವರು 9 ಗಂಟೆ ಬರ್ತಾರೆ. 9 ಗಂಟೆ ಬಂದು ಸೇರೆಲ್ಲ ಮೀನೆಲ್ಲ ಆದಮೇಲೆ ಕಾಲಿಂದ ಒಂದು ಚಹಾ ಕುಡಿತಾರೆ ಅಷ್ಟೇ ಅಲ್ಲ ಅಕ್ಕ? ನೀವು ಒಂದು ಚಹಾ ಕುಡಿತಾರೆ. ಅನಂತರ ಈಗ ಗಂಟೆ ಎಷ್ಟಾಯಿತು? ಈಗ 12 ಗಂಟೆ ಆಗ್ತಾ ಬಂದು 12 ಗಂಟೆಗೆ ಊಟನ ಡೈರೆಕ್ಟಾಗಿ, ತಿಂಡಿ ಅಂತ ಏನಿಲ್ಲ ಪಾಪ ಅವರಿಗೆ. ಮತ್ತು ತಿಂಡಿ ಮಾಡ್ಬಿಟ್ಟು ಟೈಮಲ್ಲಿರುತ್ತೆ, ಡೈರೆಕ್ಟಾಗಿ ಅನ್ನ ಸಾರು ಮಾಡ್ಕೊಂಡು ತಿಂತಾರೆ. ಊಟ ಮಾಡಿ ಮುಗಿಸ್ತಾ ಇದ್ದೀನಿ ಇವಾಗ. ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನಿಸಿದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.